ಕ್ಯಾಬಿನೆಟ್ ನಡೀತಾ ಇತ್ತಲ್ಲ ನಿನ್ನೆ, ಆವಾಗ ಸತೀಶ್ ಜಾರಕಿಹೊಳಿ ಅವರು ಸಾಯಂಕಾಲ ಊಟಕ್ಕೆ ಸೇರೋಣ ಅಂತ ಹೇಳಿದರು. ಸಾಯಂಕಾಲ ಸೇರೋಣ, ಚೀಫ್ ಮಿನಿಸ್ಟ್ರು ಕರೀರಿ ಅಂತ. ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ರು, ಏನು ವಿಷಯ ಅಂತ. ಏನೂ ಇಲ್ಲ, ಸುಮ್ಮನೆ ಊಟಕ್ಕೆ ಸೇರಬೇಕಂತ ಹೋಮ್ ಮಿನಿಸ್ಟ್ರು ನನಗೆ, ರಾಜಣ್ಣಗೆ ಹೇಳಿದ್ರು. ಮತ್ತು ಹಾಗೆ ಚೀಫ್ ಮಿನಿಸ್ಟ್ರು ಕರೆಯೋಣ ಅಂದರು. ಹೇಳಿ ಅಂತ ಹೇಳಿದರು. 8:30ಗೆ ಬರ್ತೀನಿ ಅಂದರು. ಊಟಕ್ಕೆ ತಾನೆ 8:30ಗೆ ಬರ್ತೀನಿ. ಸಬ್ಜೆಕ್ಟ್ ಇಷ್ಟೇ. 8:30, 8:45 ಬಂದರು. ಹೋಮ್ ಮಿನಿಸ್ಟ್ರು ಅವ್ರ ಸಂಬಂಧಿಕರಿಗೆ ಹುಷಾರಿಲ್ಲ ಅಂತೇಳಿ ಅವರು ಮಲೇಷ್ಯಾಕ್ಕೆ ಹೋದರು. 10 ಗಂಟೆ ತನಕ ಇದ್ದರು. 10 ಗಂಟೆ ಅವ್ರು ಹೋದ್ಮೇಲೆ ಊಟ ಮಾಡಿದ್ವಿ. ಊಟದ ಬಗ್ಗೆ ಮೀನು ಚೆನ್ನಾಗಿದೆ, ಆಮೇಲೆ ಪಲ್ಯ ಚೆನ್ನಾಗಿತ್ತು, ಜೋಳದ ರೊಟ್ಟಿ ಊಟ ಮಾಡ್ಕೊಂಡು ಆಮೇಲೆ ಮನೆಗೆ ಬಂದೆ. ಅದನ್ನು ಬಿಟ್ಟು ಅಲ್ಲಿ ಒಬ್ಬನೇ ಒಬ್ಬ ಶಾಸಕನೂ ಇಲ್ಲ. ಅದು 35 ಶಾಸಕರು ಅಂತ ಬರೆದ್ರು, ಏತೆ ಕೊಡ್ತಿದ್ದು ನನಗೆ ಗೊತ್ತಿಲ್ಲ. ನಾಟ್ ಎ ಸಿಂಗಲ್ MLA ವಾಸ್ ಪ್ರೆಸೆಂಟ್, ನಂಬರ್ 1. ನಂಬರ್ 2, ಅದು ಪ್ಲ್ಯಾಂಡು ಅಲ್ಲ, ಅಜೆಂಡನೂ ಇಲ್ಲ. ಕ್ಯಾಬಿನೆಟ್ ಆದಮೇಲೆ ಸುಮ್ಮನೆ ಜಸ್ಟ್ ಲೈಕ್ ದಟ್ ಊಟಕ್ಕೆ ಸೇರೋಣ ಅಂತ ಹೇಳಿದ್ರು ಅಷ್ಟೇ, ವಿತೌಟ್ ಎನಿ ಪ್ಲ್ಯಾನ್ ಆ್ಯಂಡ್ ಅಜೆಂಡಾ. ಊಟ ಮಾಡಿದ್ವಿ, ಹೋದ್ವಿ. ಏನು ಚರ್ಚೆ ಆಗಲಿಲ್ಲ ಸರ್. ನೀವು ಅಲ್ಲಿ ರಾಜಕೀಯ ಚರ್ಚೆನೇ ಮಾಡಲಿಲ್ಲ, ಬರೀ ಊಟ ಮಾಡಿದ್ರೆ ಅದಕ್ಕಿಂತ 8ನೇ ವಿಶ್ವದ 9ನೇ ಅದ್ಭುತ ಬೇರೆ ಇಲ್ಲ. ಆದ್ರೆ ಚರ್ಚೆ ಮಾಡಿರ್ತೀರಿ, ಯಾವ ವಿಚಾರಗಳು ಚರ್ಚೆ ಆಯ್ತು? ಅವ್ರೇನೋ ಬೇರೆ ಕುಡಿದಿರಂತೆ, ನೀವು ಟೀ ಕುಡಿದಿರಿ ಅಂತ ಅಂದ್ರು. ಅವರೇ ಹೇಳಿದ್ನಲ್ಲ, ಅದು 9ನೇ ವಿಶ್ವದ ಅದ್ಭುತ ಹೌದು. ಯಾಕಂದ್ರೆ ಏನು ಮಾತಾಡಿಲ್ವಲ್ಲ. ಆ್ಯಕ್ಚುಲಿ ನೋ ಪೊಲಿಟಿಕಲ್ ಡಿಸ್ಕಷನ್ ವಾಸ್ ಟೇಕನ್ ಪ್ಲೇಸ್. ನಾವು ಡೆವಲಪ್ಮೆಂಟ್ ಬಗ್ಗೆ, ಗೌರ್ಮೆಂಟ್ ಇಮೇಜನ್ನು ಇದು ಮಾಡೋ ಬಗ್ಗೆ, ವಿರೋಧ ಪಕ್ಷಗಳು ಪ್ರತಿಯೊಂದು ವಿಷಯಗಳನ್ನು ರಾಜಕೀಯಕರಣಗೊಳಿಸಿ ಯಾರು ಏನು ಹೇಳಿದ್ರು ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ಒಂದು ವಿರೋಧ ಪಕ್ಷದ ಕಾರ್ಯಪ್ರವೃತ್ತಿಗಳು ಜನರ ಮನಸ್ಸಲ್ಲಿ ಗೊಂದಲ ಉಂಟು ಮಾಡ್ತವೆ. ಸೊ ಸರ್ಕಾರ ನಾವು ಪರಿಣಾಮಕಾರಿಯಾಗಿ ಅವರಿಗೆ ಪ್ರತ್ಯುತ್ತರ ಕೊಡಬೇಕು ಮತ್ತು ನಮ್ಮ ಸರ್ಕಾರದ ಇಮೇಜನ್ನು ಹೆಚ್ಚಿಸ್ಕೊಳ್ಳೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆ ಥರದ ವಿಷಯಗಳು, ಡೆವಲಪ್ಮೆಂಟ್ ವಿಷಯಗಳು ಬಿಟ್ಟರೆ ಪೊಲಿಟಿಕಲಿ ವಿ ಆರ್ ನಾಟ್ ಡಿಸ್ಕಸ್ಡ್. ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಚರ್ಚೆ ಕೂಡ ನಡೀತಾ ಇದೆ. ಅದೇನಾದರೂ ಇಲ್ಲ, ಅದು ಕ್ಯಾಬಿನೆಟ್ ವಿಸ್ತರಣೆ ಪುನರ್ರಚನೆ ಅದು ಒಂದೂ ಚರ್ಚೆ ಆಗಲಿಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಅದಿಲ್ಲ, ಚರ್ಚೆ ಆಗಲಿಲ್ಲ. KPCC ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರು ಅನ್ನೋ ವಿಚಾರ ಅದು ನಮ್ಮ ಕೈಲಿ ಇಲ್ವೇ ಇಲ್ವಲ್ಲ. ಏನಿದ್ರು ಏನು ಮಾಡಬೇಕು ಅನ್ನೋದೆಲ್ಲ ಹೈಕಮಾಂಡ್ ವಿಷಯ ಅಲ್ವಾ. ಇಟ್ ಈಸ್ ಪುಷು ಪುಲ್ಲು ಏನಿದ್ರು ಅದು ಹೈಕಮಾಂಡೇ ತೀರ್ಮಾನ ಮಾಡೋದು. ಪುಷ್ ಆರ್ ಪುಲ್ ಹೈಕಮಾಂಡ್ದು. ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರೋದ್ರಿಂದ ವಿ ಡೋಂಟ್ ಡಿಸ್ಕಸ್. ಒಳ್ಳೆ ಆಡಳಿತ ಕೊಡೋ ಕಾರಣಕ್ಕೆ ಪವರ್ ಶೇರಿಂಗ್ ಇರಬಾರ್ದು ಅಥವಾ CM ಬದಲಾವಣೆ ಇರಬಾರ್ದು, ಹಿಂಗೆ ಇರಬೇಕು ಅಂತ ಏನೋ ತಾವೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಅಂತ. ನಿಮ್ಮ ಪ್ರಶ್ನೆಗಳು ಒಂದೂ ಚರ್ಚೆ ವಿಷಯಕ್ಕೆ ಬರಲೇ ಇಲ್ಲ. ಜಸ್ಟ್ ಲೈಕ್ ದಟ್. ಇಟ್ ಈಸ್ ನಾಟ್ ಎ ಮೀಟಿಂಗ್ ವಿತ್ ಪ್ಲ್ಯಾನ್ಡ್ ಅಂಡ್ ಅಜೆಂಡಾ. ಯಾರಿಗೆ ಸಂದೇಶ ಕೊಡುವ? ನಾನು 5 ಜನ ಊಟ ಮಾಡಿದ್ವಲ್ಲ, ನಮಗೇನೆ ಚೆನ್ನಾಗಿ ಸಂದೇಶ ಆಯ್ತು. ಊಟ ಮಾಡಿದ್ವಿ, ಚೆನ್ನಾಗಾಯ್ತು. ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿದ್ದೀರಿ ಅನ್ನೋದಾದ್ರೆ ಬಜೆಟ್ ಅಲ್ಲಿ ಏನಾದ್ರು ಹೆಚ್ಚುವರಿ ಖುಷಿ ಕೊಡುವಂತ ಏನಾದ್ರು ವಿಚಾರಗಳಿದಾವ ಅಥವಾ ಇನ್ನಷ್ಟು ಹೊರ ಏನಾದ್ರು? ಇಲ್ಲ, ಏನಾಯ್ತು, ಹೋದ ಸರಿ ಸರ್ಕಾರಗಳು ಸುಮಾರು 2,19,000ಕ್ಕಿಂತ ಹೆಚ್ಚು ಅಪ್ರೂವಲ್ ಕೊಟ್ಬಿಟ್ಟು ಅವರು ಕೆಲಸ ಶುರು ಮಾಡಿದರೆ ಬಜೆಟ್ ಮೇಲೆ, ಹಣಕಾಸಿನ ಮೇಲೆ ಹೊರೆ ಆಗ್ತಾ ಇದೆ. ಅದನ್ನು ಮಾಡಿದರೆ ನಾವು ತೀರಿಸಲೇಬೇಕು, ಇದನ್ನು ಕೊಡಲೇಬೇಕು. ಹೀಗಾಗಿ 23,000ಕ್ಕೂ ಹೆಚ್ಚು ಬಿಲ್ ಬಾಕಿ ಇದ್ದಾವೆ. ಅದನ್ನು ಹಂತವಾಗಿ ಮಾಡ್ತಾಯಿದ್ವಿ. ಈ ಥರ ಎಕನಾಮಿಕಲ್ ಇಶ್ಯೂಸ್ ಅಂಡ್ ಡೆವಲಪ್ಮೆಂಟ್ಸ್ ವಿತೌಟ್ ಪ್ರಾವಿಷನ್ಸು ಅವ್ರು ಇಷ್ಟ ಬಂದಾಗೆ ಮಾಡಿ ಹೊಟ್ಟೋಗಿದ್ದಾರೆ. ಈ ಇಶ್ಯೂಸ್ ರಿಯಲಿ ಚರ್ಚೆ ಆಗಿದ್ದು ಈ ಥರ ಇಶ್ಯೂ. ಶಾಸಕರಿಗೆ ಆಲ್ರೆಡಿ ಹೇಳಿದ್ದಾರೆ 4,000 ಕೋಟಿ RDPR ಮುಖಾಂತರ, 2,000 ಕೋಟಿ 4,000 ಅಪೆಂಡಿಕ್ಸ್ E ನಲ್ಲಿ
PWD ಮುಖಾಂತರ ಮತ್ತು 2,000 RDPR ಮುಖಾಂತರ ಶಾಸಕರಿಗೆ ಅನುದಾನ ಎಲ್ಲ ಶಾಸಕರು ಕೊಡಬೇಕು ಅಂತೇಳಿ ಅಸೆಂಬ್ಲಿಯಲ್ಲೂ ಹೇಳಿದ್ದಾರೆ, ಮತ್ತು ನಮ್ಮ ಪಾರ್ಟಿ ಮೀಟಿಂಗಲ್ಲೂ ಹೇಳಿದ್ದಾರೆ, ಶಾಸಕ ಸಭೆ ಇಲ್ಲೂ ಹೇಳಿದ್ದಾರೆ. ನೆನ್ನೆನೂ ಚರ್ಚೆ ಮಾಡಿದ್ದಾರೆ. ಶಿವಕುಮಾರ್ ಅವರು ಡಿಸ್ಕಸ್ಡ್ ಮೋರ್ ಆನ್ ಡೆವಲಪ್ಮೆಂಟ್. ಈಗ ಒತ್ತಡ ತರ್ತಾ ಇದ್ದಾರೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದಾರೆ, ಸಚಿವರನ್ನ ತಮ್ಮ ಪರವಾಗಿ ನಿಲ್ಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಅಂತ. ಯಾರು ಒತ್ತಡನೂ ಇಲ್ಲ, ಯಾವ ನನ್ನ ಪರವಾಗಿ ನಿಲ್ಲಿ ಅಂತ ವಿಷಯಗಳು ಇಲ್ಲ. ಕಾಂಗ್ರೆಸ್ ಈಸ್ ಒನ್, ಕಾಂಗ್ರೆಸ್ ಈಸ್ ಯುನೈಟೆಡ್. ಅಧಿಕಾರ ಹಂಚಿಕೆ ಸೂತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಬಜೆಟ್ ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಬದಲಾಗ್ತಾರೆ, ಪದತ್ಯಾಗ ಮಾಡ್ತಾರೆ. ಎಸ್.ಸಿ. ಮಹದೇವಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇವು ಯಾವ ವಿಷಯಗಳು ಚರ್ಚೆ ವಿಷಯನೇ ಅಲ್ಲ, ಚರ್ಚೆಗೆ ಬಂದೂ ಇಲ್ಲ ಸರ್. ಯಾಕೆಂದ್ರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲ ಅಹಿಂದ ಹುಟ್ಟು ಆಗ್ತಕ್ಕಂಥ ನಾಯಕರೇ ಇದ್ರಿ. ನಮಗೆಲ್ಲ ಬಡಬಗ್ಗರ ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಕಾಳಜಿ ಬದ್ಧತೆ ಇದೆಯಲ್ಲ. ಸೊ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಆಫ್ ದಿ ಅಪ್ಲಿಫ್ಟ್ಮೆಂಟು. ಸೊ ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ. ನಾವು ನಿಂತಿದ್ದಾಗೂ ಮಾತಾಡ್ತೀವಿ, ಕೂತಾಗೂ ಮಾತಾಡ್ತೀವಿ, ಮೀಟಿಂಗಲ್ಲೂ ಮಾತಾಡ್ತೀವಿ, ಅಫಿಷಿಯಲ್ ಆರ್ ಅನ್ಅಫಿಷಿಯಲ್ ಎನಿ ಮೀಟಿಂಗ್. ಸರ್ಟನ್ ಲೆವೆಲ್ ಡಿಸ್ಕಸ್. ಬದಲಾದ್ರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡುತ್ತಾ ಅಂತ ಸರ್. ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಇಸ್ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯ ಅವ್ರ ಬೆಂಬಲಕ್ಕೆ ಇರ್ತೀರಿ. ಏನಕ್ಕೆ ಪದೇ ಪದೇ ಅದನ್ನೇ ಕೇಳ್ತಿರಲ್ಲ? ಸರ್ ಯಾಕಂದ್ರೆ ಸರ್ ಡಿ ಕೆ ಶಿವಕುಮಾರ್ ಅದು ನಿಮ್ಮಂತದಲ್ಲಿ. ನಮ್ಮ ಹತ್ರ CM ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ, ಅವ್ರು ಮುಂದುವರಿತಾರೆ. ವೆರಿ ದಿ ಕ್ವಶನ್. ಶಿವಕುಮಾರ್ ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು ಸರ್. ಅದಾದ್ಮೇಲೆ ಇದು ಚರ್ಚೆ ಮುಖ್ಯಮಂತ್ರಿಗಳು ತಮಗೆ ಅವರು ಹೇಳಿದ್ರೆ ನಮ್ಮ ಪಕ್ಷದ ಅಧ್ಯಕ್ಷರು, ಅವ್ರಿಗೆ ಹೆಚ್ಚು ಮಾಹಿತಿ ಇರ್ತದೆ. ನಾನು ಸಾಮಾನ್ಯ ಕಾರ್ಯಕರ್ತ, ನನಗೇನು ಗೊತ್ತಿಲ್ಲ. ಸರ್ ನಿನ್ನೇನಾರ ಮಾಹಿತಿ ಹಂಚ್ಕೊಂಡ್ರೆ ಮುಖ್ಯಮಂತ್ರಿಗಳು ಆ ಥರ ಮಾತುಕತೆ ಆಗಿಲ್ಲಪ್ಪ ಅಂತ ಏನಾರು ಹಂಚ್ಕೊಂಡ್ರ? ಯಾವ ಮಾತುಕತೆಗಳು, ಈ ಥರದ ವಿಷಯಗಳು ನೀವು ಪ್ರಶ್ನೆ ಕೇಳೋ ಒಂದು ಮಾತು ಚರ್ಚೆ ಆಗಲಿಲ್ಲ. ನಾನು ಹೇಳಿದ್ರೆ ನೀವು ಹೇಳಿದ್ರಲ್ಲ ಅಹಿಂದ ವಿಷಯಗಳು, ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋದು, ಅಭಿವೃದ್ಧಿ ಮಾಡೋದು, ಡೆವಲಪ್ಮೆಂಟ್ ಮಾಡೋದು, ಇವು ಫೋರ್ ಫ್ರಂಟಲ್ಲಿ ಡಿಸ್ಕಸ್ ಆದಂಥ ವಿಷಯಗಳು. ಬಿಕಾಸ್ ದಿಸ್ ಈಸ್ ದಿ ಬೇಸಿಕ್ ಕಾಂಗ್ರೆಸ್ನ ಬೇಸ್ ಅದು. SC ST ಬ್ಯಾಕ್ವರ್ಡ್ ಮೈನಾರಿಟಿ ಕಾಂಗ್ರೆಸ್ನ ಬೇಸ್ ಅದು. ಮತ್ತು ಅವರು ಕಾಂಗ್ರೆಸ್ನ ನಂಬ್ಕೊಂಡಿದ್ದಾರೆ, ನಂಬಿ ಬೆಂಬಲ ಕೊಟ್ಟಿದ್ದಾರೆ, ಸರ್ಕಾರ ತಂದಿದ್ದಾರೆ. ಸೊ ಇದ್ರ ಜೊತೆಗೆ ರೈತರು, ಕಾರ್ಮಿಕರೆಲ್ಲ ಇದ್ದಾರೆ. ಸೊ ಈ ಥರ ವಿಷಯಗಳ ಚರ್ಚೆ. ಈ ಎಲ್ಲ ವಿಷಯಗಳು AICC ಅಂತಲ್ಲಿ ಚರ್ಚೆ ಆಗೋ ವಿಷಯ, ನನ್ನ ಅಂತಲ್ಲಿ ಚರ್ಚೆ ಆಗಲ್ಲ. ಸರ್ ನೀವು ಏನು ಮಾತಾಡಿಲ್ಲ ನಿನ್ನೆ, ಏನು ಬೇರೆ ಏನು ಮಾತಾಡಿಲ್ಲ. ಎಷ್ಟು ಚರ್ಚೆ ಆಯ್ತು ಅಂತ ಹೇಳಿದೆ ನಾನು. ಇದು ಬಿಟ್ಟು ಬೇರೆ ಏನು ಇಲ್ಲ. ಎಷ್ಟೊಂದು ವಿಷಯ ಚರ್ಚೆ ಆಯ್ತು. ಆಮೇಲೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ತಪ್ಪೇ ಮಾಡಿಲ್ಲ, ಅವ್ರ ಇನ್ವಾಲ್ವ್ಮೆಂಟು ಇಲ್ಲ. ಅನವಶ್ಯಕವಾಗಿ ಸಾಕ್ಷಿ ಪುರಾವೆ ಏನು ಇಲ್ದೇನೆ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅನ್ನೋದು, ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಹೇಳೋದು, ಈ ಥರದ ವಿರೋಧ ಪಕ್ಷದ ನಡೆ ಡೆಮಾಕ್ರೆಟಿಕ್ ವ್ಯಾಲ್ಯೂಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಆಫ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ನ ದುರ್ಬಲಗೊಳಿಸೋ ಪ್ರಯತ್ನ. ದೇ ಶುಡ್ ವರ್ಕ್ ಆಸ್ ಅ ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಪಾರ್ಟಿ. ಅವರು ಎಸ್ ಎ ಮಿನಿಸ್ಟರ್ ಹ್ಯಾಸ್ ನಾಟ್ ಡನ್ ಎನಿ ರಾಂಗ್. His involvement is not there. Why they are asking him to resign? The question of resigning does not arise. So this type of things we discuss in the interest of democratic functioning, in the interest of the rights and fundamental rights given under the Constitution. So these are the issues to be debated. ಸುಮಾರು 8-10 ವರ್ಷದಿಂದ ರಿವೈಸ್ ಆಗೇ ಇಲ್ಲ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ನಮಗಿಂತ 1.5-2 ಪಟ್ಟು ಜಾಸ್ತಿ ಮಾಡಿದ್ದಾರೆ. ಸೊ ಸಹಜವಾಗಿ ಅದನ್ನು ರಿವೈವ್ ಆಗದೇ ಕಾಲಕ್ಕೆ ಆಗದೇ ಭಾಳ ವರ್ಷ ಆದ್ದರಿಂದ ಅನಿವಾರ್ಯವಾಗಿ ಮಾಡಲೇಬೇಕಾಯಿತು. ವೆನ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಈಗಲೂ ನಮ್ಮದು ಕಡಿಮೆನೇ ಇದೆ. ಅದು ಚರ್ಚೆಯಲ್ಲಿ ಇದೆ. ಅದನ್ನು ಪಾಸಿಟಿವ್ ಆಗಿ ಪರಿಗಣಿಸಬೇಕು ಅಂತ ಒತ್ತಡ ಇದ್ದಾವೆ. ರೈತರಿಗೆ ಅನುಕೂಲ ಆಗುತ್ತೆ. ಅದು ಇನ್ನೂ ಚರ್ಚೆ ಆಗಿಲ್ಲ. ತರಬೇಕು ಮಾಡಬೇಕು ಅನ್ನೋದು ಏನಾಗಿಲ್ಲ. ಕ್ಯಾಬಿನೆಟ್ CM ಹೇಳಿದ್ದಾರೆ. ಇಟ್ ಇಸ್ ನಾಟ್ ಡಿಬೇಟೆಡ್.